ನೋಡಿ, ಬೆಸ್ಕಾಂನವ್ರು ಮಾಡೋ ಎಡವಟ್ಟುಗಳು ಹೆಂಗಿರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಒಂದು ಮನೆಗೆ ಎಷ್ಟು ಬರ್ಬೋದು ಎಲೆಕ್ಟ್ರಿಸಿಟಿ ಬಿಲ್ಲು? 1,500 ಬೇಡ, ಮ್ಯಾಕ್ಸಿಮಮ್ 2,500 ತನಕನೂ ಬರುತ್ತೆ. ಈಗಂತೂ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದ ಮೇಲೆ ಎಷ್ಟೋ ಜನರ ಮನೆಗೆ ಝೀರೋ ಬಿಲ್ ಬರ್ತಾ ಇದೆ. ಆದರೆ ಇಲ್ಲೊಬ್ಬರ ಮನೆಗೆ ಬೆಸ್ಕಾಂ ಅವ್ರು ಕಳಿಸಿರೋ ಎಲೆಕ್ಟ್ರಿಸಿಟಿ ಬಿಲ್ಲು ಒಂದು ತಿಂಗಳಿಗೆ 5,86,000 ರೂಪಾಯಿ. ಪಾಪ ಏನಾಗಬೇಕು ಮನೆ ಮಾಲೀಕರಿಗೆ? ಇದ್ರ ಬಗ್ಗೆ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ಒಂದು ತಿಂಗಳ ಕರೆಂಟ್ ಬಿಲ್ 5,86,000 ರೂಪಾಯಿ. ಬೆಸ್ಕಾಂ ಎಡವಟ್ಟಿಗೆ ಬೆಚ್ಚಿ ಬಿದ್ದ ಮನೆ ಮಾಲೀಕ. ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಜ್ಯೋತಿ ಯೋಜನೆಗೆ ಉತ್ತಮ ರೆಸ್ಪಾನ್ಸ್ ಜನರಿಂದ ವ್ಯಕ್ತವಾಗ್ತಿದೆ. ಕೋಟ್ಯಾಂತರ ಮಂದಿ ಈ ಯೋಜನೆಗಳ ಲಾಭ ಪಡಿತಾ ಇದ್ದಾರೆ. ಜೊತೆಗೆ ಈ ಯೋಜನೆಯಿಂದ ಮನೆಗಳಿಗೆ ಪ್ರತಿ ತಿಂಗಳು 100-200 ವಿದ್ಯುತ್ ಬಿಲ್ ಬರ್ತಿದೆ. ಆದ್ರೆ ಬೆಂಗಳೂರಿನ ಬ್ಯಾಡರಾಯನಪುರದ ಎಸ್.ಎಂ. ವಿಶ್ವೇಶ್ವರಯ್ಯ ಲೇಔಟ್ನ ಮನೆಯೊಂದರ ಜುಲೈ ತಿಂಗಳ ಬಿಲ್ ಬರೋಬ್ಬರಿ 5,86,736 ರೂಪಾಯಿ ಆಗಿದೆ. ಈ ಬಿಲ್ ಕಂಡು ಮನೆ ಮಾಲೀಕ ಪ್ರಸನ್ನ ಕುಮಾರ್ ಅಯ್ಯಂಗಾರ್ ಶಾಕ್ ಆಗಿದ್ದಾರೆ. ಜುಲೈ ತಿಂಗಳ ಬಿಲ್ ಆಗಸ್ಟ್ ನಲ್ಲಿ ಬಂದಿದ್ದು ಗೂಗಲ್ ಪೇ ನಲ್ಲಿ ಬಿಲ್ ಮೊತ್ತ ನೋಡಿ ದೊಂಗಾಗ್ಬಿಟ್ಟಿದ್ದಾರೆ. ಪ್ರಸನ್ನ ಕುಮಾರ್ ಅವರಿಗೆ ಇದು ಎರಡನೇ ಅನುಭವವಾಗಿದೆ. ಈ ಹಿಂದೆ ಮೇ ತಿಂಗಳ ಬಿಲ್ ಜೂನ್ ತಿಂಗಳಲ್ಲಿ 5,91,087 ರೂಪಾಯಿ ಬಂದಿತ್ತಂತೆ. ಆಗ ಒಂದು ತಿಂಗಳು ಸರಿಪಡಿಸಿ ಜುಲೈ ತಿಂಗಳಲ್ಲಿ ಕೇವಲ 214 ರೂಪಾಯಿ ಮಾತ್ರ ಬಿಲ್ ಕೊಟ್ಟಿದ್ರು. ಆದ್ರೆ ಆಗಸ್ಟ್ ನಲ್ಲಿ 5,86,736 ಲಕ್ಷ ರೂಪಾಯಿ ಬಿಲ್ ಬಂದಿದೆ. ಇದರಿಂದಾಗಿ 100-200 ರೂಪಾಯಿ ಬರ್ತಿದ್ದಂತಹ ಬಿಲ್ ಏಕಾಏಕಿ ಲಕ್ಷಾಂತರ ರೂಪಾಯಿ ಆಗಿದ್ದನ್ನು ನೋಡಿ ಮನೆಯವರು ಕಂಗಾಲಾಗ್ಬಿಟ್ಟಿದ್ದಾರೆ. ಫೆಬ್ರವರಿ ಮಾರ್ಚಲ್ಲೇ ನಮ್ಮ ಮೀಟರ್ ರೀಡಿಂಗ್ ಅವರು ಹೇಳಿದರು ಮೀಟರ್ ಏನೋ ಪ್ರಾಬ್ಲಮ್ ಇದೆ ಅಂತ. ನಾವು ಅದಕ್ಕೆ ಹೋಗಿ ರಿಪ್ಲೇಸ್ಮೆಂಟ್ ಮಾಡಿ ಹೊಸ ಮೀಟರ್ ಹಾಕ್ಸಿದ್ದೀನಿ. ಹೊಸ ಮೀಟರ್ ಹಾಕಿದ್ಮೇಲೆ 5,91,078 ರೂಪೀಸ್ ಬಂತು. ಯಾಕೆ ಬಂತು ಅಂತ ನನಗೆ ಶಾಕ್ ಆಯಿತು. ಆಸ್ ಅ ಮಿಡಲ್ ಕ್ಲಾಸ್ ಪರ್ಸನ್ ಆಗಸ್ಟ್ ಫಸ್ಟ್ ವೀಕಲ್ಲಿ ಮತ್ತೆ ಬಂತು 5,86,000 ಚೇಂಜ್ ಬಿಲ್ ಬಂದ್ಬಿಟ್ಟು ಮತ್ತೆ ನನಗೆ ಶಾಕ್ ಸಡನ್ ಆಗಿ. ಪ್ರಸನ್ನ ಕುಮಾರ್ ಅಯ್ಯಂಗಾರ್ 2020 ಸೆಪ್ಟೆಂಬರ್ನಿಂದ ಅಂದ್ರೆ 4 ವರ್ಷದಿಂದ ಮನೆಯ ಟೆರೆಸ್ ಮೇಲೆ 3 KB ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿಕೊಂಡಿದ್ದಾರೆ. ಜೊತೆಗೆ 5 KB ಬ್ಯಾಟರಿ ಬ್ಯಾಕಪ್ ಅನ್ನು ಕೂಡ ಹೊಂದಿದ್ದಾರೆ. ಹೀಗಾಗಿ ಬೆಸ್ಕಾಂ ಪವರ್ ಅನ್ನ ಹೆಚ್ಚಾಗಿ ಬಳಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನೇನ್ ಫ್ಯಾಕ್ಟರಿ ಇಟ್ಟಿಲ್ಲ, ಆದ್ರೂ ಇಷ್ಟು ಬಿಲ್ ಹೇಗ್ ಬಂತು? ಹೀಗಾಗಿ ಬೆಸ್ಕಾಂನ ಮುಖ್ಯ ಕಚೇರಿಗೆ ದೂರನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಇಡೀ ಬಿಲ್ಡಿಂಗ್ ನೀವು ನೋಡ್ಬೋದು, ಇಡೀ ಬಿಲ್ಡಿಂಗ್ ಸೋಲಾರ್ ಮೇಲೆ ರನ್ ಆಗ್ತಾ ಇರೋದು. 4 ವರ್ಷ ಹಿಂದೆ ಹೆಚ್ಚು ಕಡಿಮೆ ಸೆಪ್ಟೆಂಬರ್ ಮಂತಲ್ಲೇ ನಾನು ನನಗೆ ಆನ್ ಆನ್ ಆವ್ರೇಜ್ 100 ರೂಪಾಯಿನಿಂದ 200 ರೂಪಾಯಿ ಬಿಲ್ ಬರ್ತಾ ಇತ್ತು. ಈ ಲಕ್ಷ ಬಿಲ್ ಬರ್ತಾ ಇದೆ. ಲಾಸ್ಟ್ 2 ಸತಿ ಈ ಬಿಲ್ಲು ಬಂದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ 12 ಲಕ್ಷ ಬಿಲ್ ಬಂದಿದೆ. ನಾನು ಬೆಸ್ಕಾಂ ಅವರು ಯಾಕೆ ಈ ಥರ ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ? ಜುಲೈ ಮಂತದು ಇವಾಗ ಮೊನ್ನೆ ಬಂದಿತ್ತು, ಅದು 5,86,000 ಹೇಳಿದ್ದೀನಿ. ಯಾಕೆ ಪದೇ ಬಿಲ್ ಬರ್ತದೆ ನಾನು ನೋಡ್ತೀನಿ ಅಷ್ಟೇ. ಒಂದು ರಿಪ್ಲೈ, ಒಂದು ಕರ್ಟಿಸಿ ಕಾಲ್ ಇಲ್ಲ. ನಾನು ನೋಡ್ಕೊಳ್ತೀನಿ ಯಾಕೆ ಈ ಥರ ಆಗ್ತದೆ. 1,000 ಯೂನಿಟ್ ಒಬ್ಬ ಮನೆಯವ್ರು ಯೂಸ್ ಮಾಡ್ಬೇಕಂದ್ರೆ ಯಾವುದೊಂದು ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡಿರ್ಬೇಕು, ಎಲ್ಲ ಮೆಟ್ರೋ ಸ್ಟೇಷನ್ ರನ್ ಮಾಡ್ತಾ ಇರಬೇಕು. ನಾನು ಅದರಲ್ಲೇ ಇಷ್ಟು ಲಕ್ಷ ಬಿಲ್ ಕೊಡ್ತಾ ಇದ್ರೆ ನಮ್ಗೆ ಕಷ್ಟ ಆಗುತ್ತೆ. ಒಟ್ನಲ್ಲಿ ತಿಂಗಳಿಗೆ 100-200 ರೂಪಾಯಿ ಬಿಲ್ ಬರುವ ಕಡೆ ಲಕ್ಷಾಂತರ ರೂಪಾಯಿ ಬಿಲ್ ಬಂದಿರುವುದು ನಿಜಕ್ಕೂ ಕೂಡ ಆಶ್ಚರ್ಯ. ಈ ಬಗ್ಗೆ ಬೆಸ್ಕಾಂ ಗಮನ ಹರಿಸಬೇಕಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.